ಬರಬೇಕಾದ್ರೆ ಆಸ್ ಆ್ಯಕ್ಟರ್ ಆಗಿ ಬಂದಿದೆ. ನನ್ನ ಮೈಂಡಲ್ಲಿ ನಾನು ಈ ಥರ ಪಾತ್ರ ಮಾಡಬೇಕು, ಈ ಥರ ಆಗಬೇಕು ಅಂತ ಏನೋ ನಂಗೆ ಇರಲಿಲ್ಲ. ನನಗೆ ಒಬ್ಬ ಆ್ಯಕ್ಟರ್ ಆಗಬೇಕು, ಯಾವ ಪಾತ್ರ ಸಿಕ್ಕಿದ್ರು ಅದನ್ನು ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂತ. ಇವಾಗಲೂ ಇವರೇ ಈ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋದೆಲ್ಲ ಒಂದಷ್ಟು ನಾನು ಈ ಥರದ್ದೆಲ್ಲ ಒಂದಷ್ಟು ಈ ಫಿಲಾಸಫಿಗಳನ್ನೆಲ್ಲ ನಂಬ್ತೀನಿ. ಹಾಗೆ ನೋಡಿದ್ರೆ ಕಿರಣ್ ಅವರು ಎಫರ್ಟ್ ತುಂಬಾನೇ ಇದೆ ಸರ್. ಇನ್ಫ್ಯಾಕ್ಟ್ ರಾಕಿ ಒಂದು ಸಣ್ಣ ಎಪಿಸೋಡಲ್ಲಿ ಬರ್ತಾನೆ, ಬಟ್ ಅವರಷ್ಟೇ ಎಫರ್ಟ್ ಇವನು ಹಾಕಿದ್ದಾನೆ. ಇವೆಂಚುಲಿ ಆಗಬೇಕಾಗಿದ್ದು ಸಿನಿಮಾ ಹೀರೋನೇ, ಬಟ್ ನಂಗೆ ಯಾಕೆ ಕೆಲಸ ಕೊಡ್ತಾರೆ, ನಂಗೆ ಆ ಪ್ರಶ್ನೆ ಇತ್ತು. ಆಮೇಲೆ ನಾನು ತುಂಬ ಪ್ರಾಕ್ಟಿಕಲ್ ಇದ್ದೀನಿ. ನಾನು ಲೈಕ್ ಫ್ಯಾನ್ಸಿ ವರ್ಲ್ಡಲ್ಲಿ ಬದುಕಲ್ಲ, ನಾನು ಪ್ರಾಕ್ಟಿಕಲ್ ವೇಸ್ ನೋಡ್ತೀನಿ ಆ್ಯಂಡ್ ಈವನ್ ಸೊಲ್ಯೂಷನ್ ಕೂಡ ಪ್ರಾಕ್ಟಿಕಲ್ ಹುಡುಕ್ತೀನಿ. ನಮ್ಮ ಶಿವಯ್ಯನ್ಗೆ ಬರೀ ನೀರಿನ ಅಭಿಷೇಕ ಸಾಕಾಗಿಲ್ಲ ಅಂತ ಅನ್ಸುತ್ತೆ, ರಕ್ತದ ಅಭಿಷೇಕನೇ ಕೇಳ್ತಾವನೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲನ್ನು ನೀವೆಲ್ಲರೂ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೂ ಸೇರಿ ಇಲ್ಲಿವರೆಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡದೇ ಇದ್ದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರಿಪ್ಷನ್ ಮಾಡಿ. ಯಾಕೆಂತಂದರೆ ನಿಮ್ಮ ಹೆಚ್ಚೆಚ್ಚು ಒಡನಾಟ ಮತ್ತು ನಿಮ್ಮ ಸಾಂಗತ್ಯ ನನ್ನನ್ನು ಹೆಚ್ಚು ಗಟ್ಟಿ ಮಾಡಬಲ್ಲದು. ಭರ್ಜರಿ ಗಂಡು ಅನ್ನುವಂಥ ಒಂದು ಸಿನಿಮಾ 5ನೇ ತಾರೀಕಿಗೆ ಬಿಡುಗಡೆ ಆಗ್ತಾಯಿದೆ. ಈ ಸಿನಿಮಾದ ವಿಶೇಷತೆ ಏನು ಅಂತಂದರೆ, ಪ್ರಸಿದ್ಧ ಅನ್ನುವಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ತನ್ನ ಉದ್ಯೋಗವನ್ನು ನಿರ್ವಹಿಸ್ತಾನೆ ಕನ್ನಡಕ್ಕೆ ಒಳ್ಳೊಳ್ಳೆಯ ಒಂದು ಮನೋರಂಜನಾತ್ಮಕವಾದಂಥ ಕಂಟೆಂಟ್ ಓರಿಯೆಂಟೆಡ್ ಆದಂಥ ಸಿನಿಮಾವನ್ನು ಕೊಡಬೇಕು ಅಂತ ಬಂದಿದ್ದಾರೆ. ಇವರ 2ನೇ ಸಿನಿಮಾ ಭರ್ಜರಿ ಗಂಡು. ಈ ಸಿನಿಮಾದ ಇನ್ನೊಂದು ಆಕರ್ಷಣೆ ಏನು ಅಂತಂದರೆ, ಕನ್ನಡತಿ ಧಾರಾವಾಹಿ ಮನೆ ಮನದ ಇಡೀ ಕರ್ನಾಟಕದ ಜನರನ್ನು ಸೂರೆಗೊಂಡಂಥ ಧಾರಾವಾಹಿ. ಅಲ್ಲಿಯ ಸಂಭಾಷಣೆ, ಅಲ್ಲಿಯ ಕಲಾವಿದರು, ಆ ಸಂಭಾಷಣೆಯನ್ನು ಅವರು ಡೆಲಿವರ್ ಮಾಡಿದ ರೀತಿ, ಇವೆಲ್ಲವೂ ಕನ್ನಡತಿ ಧಾರಾವಾಹಿಯ ಒಂದು ಅಗ್ಗಳಿಕೆ ಮತ್ತು ಶ್ರೇಷ್ಠತೆ ಅಂತ ನಾನು ಭಾವಿಸಿದ್ದೇನೆ. ಈ ಧಾರಾವಾಹಿಯ ಒಂದು ಕೇಂದ್ರ ಬಿಂದುವಾಗಿ ಅಭಿನಯಿಸಿದ್ದು ಕಿರಣ್ ರಾಜ್. ಕಿರಣ್ ರಾಜ್ ಒಂದು ಸಾಫ್ಟ್ ಕ್ಯಾರೆಕ್ಟರನ್ನಷ್ಟೇ ಮಾಡಬಲ್ಲ, ಒಂದು ಚಾಕ್ಲೇಟ್ ಹೀರೋಯಿಸಮನ್ನು ತನ್ನದಾಗಿಸಿಕೊಳ್ಳಬಲ್ಲ ಅಂತ ಅಂದುಕೊಂಡವರಿಗೆ ಈ ಭರ್ಜರಿ ಗಂಡಿನಲ್ಲಿ ಅತ್ಯಂತ ಭರ್ಜರಿಯಾದಂಥ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆದಂಥ ಸಿನಿಮಾವನ್ನು ಕಿರಣ್ ರಾಜ್ ನಿರ್ವಹಿಸಿದ್ದಾರೆ. ಮತ್ತು ಅದರ ಒಂದು ಟ್ರೇಲರೋ ಇತ್ಯಾದಿಯನ್ನು ನೀವು ನೋಡಿದರೆ ನಿಮಗೆ ಬೆಕ್ಕಸ ಬೆರಗಾಗುವಂಥ ಒಂದು ಅಭಿನಯದ ಆ ಶಕ್ತಿಯನ್ನು ಕಿರಣ್ ರಾಜ್ ನಿಮ್ಮ ಎದುರು ತೆರೆದಿಟ್ಟಿದ್ದಾರೆ. ಒಬ್ಬ ಕಲಾವಿದನಿಗೆ ಯಾವ ಪಾತ್ರವನ್ನು ಮಾಡ್ತಾನೋ ಆ ಪಾತ್ರವೇ ಪರಿಪಾಕವಾಗಿ ಅಭಿವ್ಯಕ್ತಿಗೊಂಡು ಇವನ ಆತ್ಯಂತಿಕವಾದ ಅಭಿವ್ಯಕ್ತಿಯ ಚಹರೆ ಬಹುಶಃ ಇದೇ ಇರಬಹುದು ಅಂತ ಅನ್ನಿಸಬೇಕು. ಅದರ ಜೊತೆಗೆ ಅದನ್ನು ಸಂಪೂರ್ಣ ಪುಡಿಗಟ್ಟಿ ಅವನು ಹೊಸ ಪಾತ್ರದಲ್ಲಿ ಮತ್ತೆ ಎರಕಗೊಂಡು, ಓ ಈ ಪಾತ್ರವು ಇಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಾದರೆ ಇವನು ಒಬ್ಬ ಬಹುಮುಖಿ ನಟ ಅನ್ನೋದು ಅಲ್ಲಿ ಸಾಬೀತಾಗುತ್ತೆ. ಕಿರಣ್ ರಾಜ್ ಸಿನಿಮಾಕ್ಕಾಗಿ ಅಥವಾ ಅಭಿನಯಕ್ಕಾಗಿ, ಸೃಜನಾತ್ಮಕವಾದ ವ್ಯವಸಾಯಕ್ಕಾಗಿ ಪ್ರಾಯಶಃ ತನ್ನ ಇಡೀ ಯೌವನವನ್ನು ಧಾರೆ ಎರಿತಾ ಇದ್ದಾರೆ. ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಪಾತ್ರ ಮಾತಾಡಬೇಕು, ತನ್ನ ಶಕ್ತಿ ಅಲ್ಲಿ ತೋರ್ಪಡಿಸಬೇಕು, ವಿನಃ ಬೇರೆ ಯಾವುದಕ್ಕೂ ನನಗೆ ಆಸಕ್ತಿ ಇಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಮಾತನಾಡುವ ಕಿರಣ್ ರಾಜ್ ಭರ್ಜರಿ ಗಂಡು ಸಿನಿಮಾದ ಮೂಲಕ ಒಂದು ಸರಿಯಾದ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪಿನ, ಹೊಸ ರೂಪಿನ, ಹೊಸ ಪ್ರತಿಭೆಯ ಒಂದು ನಾಯಕನಾಗಿ ಇಡ್ತಾ ಇದ್ದಾನೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಇನ್ನೊಂದು ಸಣ್ಣ ಪಾತ್ರ, ಆದರೆ ಅಷ್ಟೇ ಗಟ್ಟಿಯಾದ ಪಾತ್ರದ ಮೂಲಕ ರಾಕೇಶ್ ಅನ್ನುವ ಹುಡುಗನು ಇಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾನೆ.
ಅದರ ಜೊತೆಗೆ ಯಶ ಅನ್ನುವ ನಾಯಕಿ. ಹೀಗೆ ಇಡೀಯದಾದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ವಾಟರ್ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನೇ ಇಟ್ಕೊಂಡು ಸಿನಿಮಾ ಮಾಡಿ ಒಂದು ಕಂಟೆಂಪ್ರರಿ ಜಗತ್ತಿಗೆ ಹೆಚ್ಚು ಆಪ್ತವಾಗುವ, ಹೆಚ್ಚು ಸಂಕ್ರಮಣ ಸ್ಥಿತಿಗೆ ಒಪ್ಪುವ ಇಡೀ ಸಿನಿಮಾವನ್ನು ಈ ಭರ್ಜರಿ ಗಂಡು ಮಾಡಿ ಪ್ರಸಿದ್ಧ ಅನ್ನುವರು ಈ ಸಿನಿಮಾ ಇವತ್ತಿನ ಕಾಲಕ್ಕೆ ಒಂದು ಒಳ್ಳೆಯ ಸಿನಿಮಾ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇವರೊಟ್ಟಿಗೆ ಮಾತುಕತೆ ನಡೆಸಿದ್ದು ನನಗೂ ಬಹಳ ಖುಷಿಯನ್ನು ಕೊಟ್ಟಿದೆ. ಬನ್ನಿ ಆ ಮಾತುಕತೆಯನ್ನು ಕೇಳೋಣ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಸಿನಿಮಾದ ತಂಡದೊಟ್ಟಿಗೆ ನಾನು ಮುಖಾಮುಖಿ ಆಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಹೌದೌದು, ಯಾಕಂದ್ರೆ ನಿಮ್ಮ ಹೆಸರಲ್ಲೇ ಪ್ರಸಿದ್ಧ ಅಂತ ಇರೋದ್ರಿಂದ ನಾವೇನು ಬಂದೆ ನಿಮ್ಮನ್ನು ಪ್ರಸಿದ್ಧ ಮಾಡಲಿಕ್ಕೆ ಆಗ ಅವಶ್ಯಕತೆ ಇಲ್ಲ. ಮತ್ತು ನೀವು ಯುವಕರಿಗೆ, ಹೊಸಬರಿಗೆ ಒಳ್ಳೆ ಅವಕಾಶ ಕೊಡ್ತೀರಿ, ಒಳ್ಳೆ ಸಿನಿಮಾ ಮಾಡ್ತೀರಿ ಅಂತ ನಿಮ್ಮ ಬಗ್ಗೆ ಓದಿದ್ದೇನೆ, ತಿಳಿದಿದ್ದೇನೆ. ನಾನು ಕಿರಣ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವರ ಆ್ಯಕ್ಟಿಂಗು ನೋಡಿದ್ದೇನೆ, ತುಂಬ ಚೆನ್ನಾಗಿದೆ. ಈ ಹುಡುಗ ರಾಕೇಶ್ ನನಗೆ ಸ್ವಲ್ಪ ಹೊಸಬಾದರೂ ಅಲ್ಲಲ್ಲಿ ನಿಮ್ಮನ್ನು ನೋಡಿದ್ದೇನೆ ನಾನು. ಸೊ ಈ ಧಾರಾವಾಹಿಯಲ್ಲಿ ಒಬ್ಬ ಫೇಮಸ್ ಆದ ತಕ್ಷಣ ಅಥವಾ ಬಿಗ್ ಬಾಸಲ್ಲಿ ಫೇಮಸ್ ಆದ ತಕ್ಷಣ ಅವರನ್ನು ನಾಯಕನಾಗಿಸುವ ಒಂದು ಪರಂಪರೆ ಇತ್ತೀಚೆಗೆ ಹುಟ್ಕೊಂಡಿದೆ. ಈಗ ನೀವು ಆ ಪರಂಪರೆಯ ಅಥವಾ ನಿಜವಾಗಿಯೂ ಕಿರಣ್ಣನ್ನು ಮೊದಲ ಬಾರಿಗೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಹೀರೋ ಆಗಿ ಅವರನ್ನು ತೋರಿಸ್ಬೋದು ಅನ್ನುವ ಧೈರ್ಯ ಮಾಡಿದ್ದೀರಿ. ಯಾಕೆಂದರೆ ಅವರೆಲ್ಲರೂ ಮನೆಗೆ, ಮಕ್ಕಳಿಗೆ ಮತ್ತು ಹೆಂಗಸರಿಗೆ ಎಲ್ಲರಿಗೂ ಭಾಳ ಮುದ್ದಾಗಿ ಅಚ್ಚುಮೆಚ್ಚಾದಂಥ ಕಿರಣ್ ಅಂದ್ರೆ ಯಾರು ಗೊತ್ತೇ ಆಗಲ್ಲ, ಗೊತ್ತಾಗುತ್ತೆ. ಸೊ ಅವರ ಧಾರಾವಾಹಿಗಳಲ್ಲೇ ಕನ್ನಡತಿ ಅದೆಲ್ಲ ಇರೋದ್ರಿಂದ ಬಹುಶಃ ಕನ್ನಡಕ್ಕೂ ಅವರು ಹೆಚ್ಚು ಪರಿಚಿತರು ಅಂತ ಅಂದ್ಕೊಂಡಿದ್ದೇನೆ. ಕಿರಣ್ ಆಯ್ಕೆ ಮಾಡಿದ್ದು ಕಾರಣ ಏನು ಸರ್? ಮೊದಲಾಗಿ ನಾನು ಸೀರಿಯಲ್ಸ್ ನೋಡಲ್ಲ. ನಾನು ಸೀರಿಯಲ್ಸ್ ಅಂತ ಸ್ಮಾಲ್ ಸ್ಕ್ರೀನ್ ನೋಡೋದು ಯಾವ್ದಾದ್ರು ಕಾಮಿಡಿ, ನನ್ನ ಮೈಂಡ್ ಫ್ರೆಶ್ ಆಗಿ ಕಾಮಿಡಿ ಎಪಿಸೋಡ್ಸ್ ಏನಾದ್ರು ಇದ್ರೆ ನಾನು ನೋಡ್ತೀನಿ. ಕಿರಣ್ ಯಶಸ್ಸು ನನಗೆ ಅವ್ರನ್ನ ಆಯ್ಕೆ ಮಾಡಿದ್ಮೇಲೆ ಗೊತ್ತಾಗಿತ್ತು ನನಗೆ. ಬಟ್ ಕನ್ನಡತಿ ಸೀರಿಯಲ್ ಇದೆ ಅಂತ ಗೊತ್ತಿತ್ತು, ಬಟ್ ಅವರು ಇಷ್ಟೊಂದು ಫೇಮಸ್ ಆಗಿದ್ದಾರೆ ಅಂತ ನನಗೆ, ನಾನು ಕತೆ ಮಾಡಿಕೊಂಡು ನನ್ನ ಟೆಕ್ನಿಕಲ್ ಟೀಮ್ ಇವರು DOP ನಾನು ಮಾತಾಡಿಸುವಾಗ ಪರಿಚಯ ಮಾಡಿಸಿದ್ದು ಕಿರಣ್ಗೆ. ಅವಾಗ ಕತೆ ಮಾತ್ರ ಆಗಿತ್ತು. ನಾನು ಯೂಶಲಿ ಕತೆ ಮಾಡೋವಾಗ ಯಾವುದೋ ಒಂದು ಆರ್ಟಿಸ್ಟ್ನ ಇಟ್ಕೊಂಡು ನಾನು ಕತೆ ಮಾಡಲ್ಲ, ಎಕ್ಸೆಪ್ಟ್ ನನ್ನ ಫೇವ್ರೇಟ್ ಆರ್ಟಿಸ್ಟ್. ಈಗ ಅಪ್ಪು ಸರ್ಗೆ ನಾನು ಸಿನಿಮಾ ಮಾಡಬೇಕಂತ ಇತ್ತು. ಸೊ ಅವರಿಗೆ ನಾನು ಇನ್ನೂ ಯಾವುದೇ ಕತೆ ಮಾಡಿರಲಿಲ್ಲ, ಸೊ ಆ ಕತೆ ಸಿಗಲಿಲ್ಲ. ಅಥವಾ ಶಿವಣ್ಣಂಗೆ ಮಾಡಿದ್ರೆ, ಈಗ ಶಿವಣ್ಣ ನನ್ನ ಫೇವ್ರೇಟು, ಅವರಿಗೆ ಅಂತ ಸುಮಾರು ಕತೆಗಳೇನು ಮಾಡ್ಕೊಂಡಿಲ್ಲ, ಯಾವುದೋ ಒಂದು ಕತೆನೋ ಎರಡೋ ಮಾಡಿಟ್ಕೊಂಡಿದ್ದೀನಿ. ಸೊ ಹಂಗೆ ನಾನು ಕತೆ ಮಾಡಿದಾಗ DOP ನಮ್ಮ ಕಿಟ್ಟಿ ಕೌಶಿಕ್ ನನಗೆ ಕಿರಣ್ ಅವ್ರನ್ನ ಪರಿಚಯ ಮಾಡಿಸಿದ್ದು. ಕಿರಣ್ ನೋಡಿದ ಫಸ್ಟ್ ಮೂಮೆಂಟಲ್ಲಿ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದು ನಿಜ. ಚಾಕ್ಲೇಟ್ ಇರೋ ಥರ ಇದ್ದಲ್ವ ನಮ್ಮ ಕತೆಗೆ ಹೇಗೆ ಅಂತ ಎಲ್ಲ. ಬಟ್ ನಾನು ಕತೆ ಹೇಳಿ ಇಷ್ಟೆಲ್ಲ ಪ್ರಿಪ್ರೇಷನ್ ಇರುತ್ತೆ ಓಕೆನಾ ಅಂದಾಗ ಅವರು ತುಂಬ ಅಂದರೆ ಅವರು ಅಷ್ಟೇ ಎಕ್ಸೈಟ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ನಾನು ಈಗ ಕಿರಣ್ ರಾಜ್ ಬಂದಮೇಲೆ ನನಗೆ ಅವ್ರ ಬಗ್ಗೆ ಗೊತ್ತಾಗಬೇಕಲ್ವಾ. ಸೊ ಆವಾಗ ಹೋಗ್ತಾ ನಾನು 4-6 ಕಡೆಗಳು ಕಿರಣ್ ನಾನು ಅವ್ರ ಎಕ್ಸೈಟ್ಮೆಂಟಲ್ಲಿ ನಾನು ಎಕ್ಸೈಟ್ ಆಗ್ತಿದ್ದೆ. ಕಿರಣ್ ಅಂದರೆ ಅದೇ ಸೀರಿಯಲ್ ಮಾಡ್ತಾರಲ್ಲ ಕನ್ನಡತಿ, ಹರ್ಷ ಅಂತಾರೆ ಅವರು, ನಾನು ಕಿರಣ್ ಅಂದರೆ ಅವ್ರು ಹರ್ಷ ಅನ್ನೋರು. ಸೊ ಹಂಗಾಗಿ ಬಟ್ ನನಗೆ ಆ ಪ್ರೋಸೆಸ್ ಶೂಟಿಂಗ್ ಮಾಡೋವಾಗೆಲ್ಲ ನನಗೆ ಒಂದು ಸ್ವಲ್ಪ ಅಂದರೆ ನನ್ನ ಆಯ್ಕೆ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅನಿಸಿ ಕಿರಣನ್ನು ಆಯ್ಕೆ ಮಾಡಿದ್ದೆ. ಕಿರಣ್, ನೀವು ಆ ಒಂದು ಫ್ಲೇವರ್ ಇದ್ದಾಗ, ಒಂದು ಚೌಕಟ್ಟಲ್ಲಿ ಒಬ್ಬ ಕಲಾವಿದ ಹೀಗೆ ಅಂತ ಒಂದು ಛಾಪ್ ಒತ್ತಿದಾಗ ಅದನ್ನು ಓವರ್ಕಮ್ ಮಾಡಿ ಅದನ್ನು ಮೀರಿ ಒಂದು ಹೊಸ ಮಜಲನ್ನು, ಹೊಸ ಚಹರೆಯನ್ನು ಕಟ್ಟೋದು ನಿರ್ದೇಶಕನ ಕೆಲಸ. ಅದು ಆದರೂ ಕೂಡ ಅಷ್ಟು ಸುಲಭ ಅಲ್ಲ ಅದು. ನೀವು ಯಾವ ಧೈರ್ಯದಲ್ಲಿ ಒಪ್ಕೊಂಡ್ರಿ ಇದನ್ನು? ಇಲ್ಲ ಅಂದರೆ ನಾನು ಇದ್ದಿದ್ದು ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಒಂದು ಅವಕಾಶ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ನಾನು ಬರಬೇಕಾದ್ರೆ ಆ್ಯಸ್ ಆ್ಯಕ್ಟರ್ ಆಗಿ ಬಂದಿದ್ದೆ. ನನ್ನ ಮೈಂಡಲ್ಲಿ ನಾನು ಈ ಥರ ಪಾತ್ರ ಮಾಡಬೇಕು, ಈ ಥರ ಆಗಬೇಕು ಅಂತ ಏನೋ ನನಗೆ ಇರಲಿಲ್ಲ. ನನಗೆ ಒಬ್ಬ ಆ್ಯಕ್ಟರ್ ಆಗಬೇಕು, ಯಾವ ಪಾತ್ರ ಸಿಕ್ಕಿದ್ರು ಅದನ್ನು ಅಷ್ಟೇ ಚೆನ್ನಾಗಿ ಮಾಡಬೇಕು ಅಂತ. ಬಟ್ ನಂಗೆ ಸಿಕ್ಕಿದ ಅವಕಾಶ ಆ ಥರ ಮನೆ ಹುಡುಗನ ಥರ, ಅಥವಾ ನೀವು ಹೇಳಿದಾಗೆ ಚಾಕ್ಲೇಟ್ ಬಾಯ್ ಆ ಥರ ಪಾತ್ರ ಮಾತ್ರ ಸಿಗ್ತಿತ್ತು. ಸೊ ಜನ ನನ್ನ ನೋಡಿದ್ದೆ ಆ ಪಾತ್ರದಲ್ಲಿ. ಸೊ ಅವರು ಅದೊಂದು ಕ್ಯಾರೆಕ್ಟರಿಸ್ಟಿಕ್ನ ಫಿಕ್ಸ್ ಮಾಡಿದರು. ಸೊ ನನಗೆ ಅದರಿಂದ ಹೊರಗಡೆ ಬಂದು ಏನಾದರೂ ತೋರಿಸಲೇಬೇಕು. ಬಿಕಾಸ್ ಈಗ ನನ್ನ ಒಂದು ಕ್ಯಾರೆಕ್ಟರ್ಗೆ ಇಮ್ಯಾಜಿನ್ ಮಾಡ್ಕೋಬೇಕು ಅಂದರೆ ಅದರಲ್ಲಿ ನನ್ನ ನೋಡಿದ್ರೆ ಮಾತ್ರ ಅವ್ರಿಗೆ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಆ ಒಂದು ಇದರಲ್ಲಿ ಸರ್ ನನಗೆ ಸ್ಟೋರಿ ಎಲ್ಲ ಹೇಳಿದಾಗ, ಆ್ಯಕ್ಷನನ್ನು ಹೇಳಿದಾಗ ಗೊತ್ತಾಯ್ತು, ಓಕೆ ದಿಸ್ ಇಸ್ ದ ಬೆಸ್ಟ್ ಆಪರ್ಚುನಿಟಿ ನನ್ನ ಸ್ಕಿಲ್ಸ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಅವರು ಟೈಟಲ್ ಎಲ್ಲ ಹೇಳಿದ್ರು. ಆ್ಯಂಡ್ ಆ ಟೈಟಲ್ ಕೇಳಿದ ತಕ್ಷಣವೇ ಲೈಕ್ ಇಷ್ಟು ದೊಡ್ಡ ಟೈಟ್ಲು ಕೈಂಡ್ ಆಫ್ ನನಗೆ ಅಲ್ಲೇ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ನಾನು ಅವ್ರಿಗೆ ಹೇಳಿದೆ, ಓಕೆ ಒಂದು ಸ್ವಲ್ಪ ಟೈಮ್ ಕೊಡಿ,
ಐ ವಿಲ್ ಪ್ರಿಪೇರ್ ಫಾರ್ ಇಟ್. ಸೊ ಅದಕ್ಕೆ ಅಂತಲೇ ಒಂದಷ್ಟು ವರ್ಕೌಟ್ಸ್ ಎಲ್ಲ ಮಾಡಿ ಆ್ಯಂಡ್ ಫೈಟ್ ಸೀಕ್ವೆನ್ಸ್ ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿದರು, ಈ ಥರ ಫೈಟ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಏನೇನು ಟ್ರೈನಿಂಗ್ ಬೇಕಾಗಿದೆ ಅದೆಲ್ಲ ಮಾಡಿ ನಾವು ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೋತಿದ್ವಿ. ಓಕೆ, ಲೈಕ್ ಡೈಲಿ ಅಪ್ಡೇಟ್ ಹೇಗೆ ಐ ಆಮ್ ಗೆಟಿಂಗ್ ಟ್ರೈನ್ಡ್ ಅಂತ. ಸೊ ಅದರಿಂದ ಅವ್ರಿಗೂ ಧೈರ್ಯ ಬಂತು ಆ್ಯಂಡ್ ಐ ವಾಸ್ ಆಲ್ವೇಸ್ ಪ್ರಿಪೇರ್ಡ್. ನನಗೆ ಯಾವಾಗಲೂ ಇತ್ತು ಲೈಕ್ ಯಾವ ಸಿಕ್ಕಿದ್ರು ಚೆನ್ನಾಗಿ ಮಾಡಬೇಕು ಅಂತ. ರಾಕೇಶ್, ನಿಮ್ಮ ಹಿನ್ನೆಲೆ ಏನು? ಸರ್, ಸೊ ನಾನು ಮೂಲತಃ ಇಲ್ಲೇ ಬೆಂಗಳೂರು, ತಂದೆ ದಾವಣಗೆರೆ ಕಡೆ ಬ್ಯಾಕ್ ಡ್ರಾಪು. ನಾನು ಮತ್ತು ಪ್ರಸಿದ್ಧ ಸರ್ ತುಂಬ ಗುರು ಶಿಷ್ಯರ ಸಂಬಂಧ. ಅಂದರೆ ನಾನು ಮೂರನೇ ಕ್ಲಾಸಲ್ಲಿ ಇದ್ದಾಗಲಿಂದ ನನಗೆ ಫಸ್ಟು ನಟರಾಜಗೆ ನಮಸ್ಕಾರ ಮಾಡೋದು ಹೇಳ್ಕೊಟ್ಟಿದ್ದು ಪ್ರಸಿದ್ಧ ಸರ್. ಸೊ ಅವಾಗಿಂದ ನಾನೊಬ್ಬ ಬೇಸಿಕಲಿ ಡ್ಯಾನ್ಸರ್. ಸೊ ಹಾಗೆ ಡ್ಯಾನ್ಸ್ಗಳನ್ನೆಲ್ಲ ಮಾಡ್ಕೊಂಡು ಸ್ಟೇಜ್ ಶೋಸ್ ಎಲ್ಲ ಮಾಡ್ಕೊಂಡೆಲ್ಲ ಇರಬೇಕಾದ್ರೆ ಪ್ರಸಿದ್ಧ ಸರ್, ನಾನು ಹಾಸ್ಟೆಲಲ್ಲಿ ಓದಿದ್ದೆ ಅದಾದಮೇಲೆ. ಸೊ ಹಂಗೆ ಸ್ವಲ್ಪ ನಮ್ಮದು ಪಾತ್ಸ್ ಬೇರೆ ಇತ್ತು. ಸುಮಾರು ದಿವಸ ಆದಮೇಲೆ ನಾನು ಇದು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಮ್ಯೂಸಿಕ್ ವಿಡಿಯೋಸ್ ಮಾಡಿಕೊಂಡು ಒಂದಷ್ಟು ವೆಬ್ ಸೀರೀಸ್ ಮಾಡಿದ್ದೆ, ಮೇಘಾಲಿಯಸ್ ಮ್ಯಾಗಿ ಅಂತ. ಸೊ ಇದೆಲ್ಲ ಮಾಡುವಾಗ ನನಗೆ ಅವನೇ ಶ್ರೀಮನ್ನಾರಾಯಣ ದೊಡ್ಡ ಸಿನಿಮಾಲಿ ನನಗೊಂದು ಚಾನ್ಸ್ ಸಿಕ್ತು. ಆ ಟೈಮಲ್ಲಿ ನನಗೆ ಪ್ರಸಿದ್ಧ ಸರ್ ಈ ಥರ ಸಿನಿಮಾ ಒಂದು ಮಾಡ್ತಾಯಿದ್ರು, ರತ್ನಮಂಜರಿ ಅಂತ ಅವಾಗ ಒಂದು ಮಾಡ್ತಾಯಿದ್ರು. ಸೊ ಹಾಗೆ ನಮಗೆ ಕನೆಕ್ಟ್ ಆಯಿತು. ಮತ್ತೆ ನಾವಿಬ್ರಿಗೆ ಅಲ್ಲಿ ಲಿಂಕ್ ಗೊತ್ತಾದಾಗ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಅವ್ರ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಹಂಗೆ ಕನೆಕ್ಟ್ ಆಗಿ ನಾನು ಅವಾಗೆಲ್ಲ ಹೋಗಿ ಬಂದು ಹೇಳ್ಕೊಳ್ತಾ ಇದ್ದೆ, ನಾನೇನೋ ಮಾಡ್ಬೇಕಂತ ಇದ್ದೀನಿ, ನನ್ನಲ್ಲೇನೋ ಬೇರೆ ಪೊಟೆನ್ಷಿಯಲ್ ಇದೆ, ಅದು ನನಗೆಲ್ಲೋ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೆ ನಾನು. ಅವ್ರು ಸರಿ ನೀನು ಏನು ಮಾಡ್ತಿದ್ದೆ ಮಾಡ್ಕೊಂಡು ಹೋಗು, ಮುಂದೆ ಏನೋ ಒಂದು ಮಾಡೋಣ ಅಂತ ಅಂದಿದ್ರು. ಹಂಗಿದ್ದಾಗ ಒಂದ್ಸತಿ ಕರೆದು ಭರ್ಜರಿ ಗಂಡು ಸಿನಿಮಾ ಒಂದು ಮಾಡ್ತಾ ಇದ್ದೀನಿ, ಕಿರಣ್ ರಾಜ್ ಅವ್ರ ಹೀರೋದ್ರಲ್ಲಿ ಒಂದು ತುಂಬ ಮೇಜರ್ ಕ್ಯಾರೆಕ್ಟರ್ ಇದೆ, ನೀನು ನೋಡು, ನೀನೇನು ಫ್ರಸ್ಟ್ರೇಷನ್ ಹೋಗ್ತಾ ಇದೆಯಲ್ಲ ನಿನ್ನೊಳಗಿರೋದೆಲ್ಲ ತೆಗೆದು ಅದರಲ್ಲಿ ಚಾನಲೈಸ್ ಮಾಡಿ ಆ ಕ್ಯಾರೆಕ್ಟರ್ನ ಫುಲ್ ಆಫ್ ಮಾಡೋಕ್ಕಾಗುತ್ತೆ ನೋಡು ಅನ್ನೋ ಥರ ಒಂದು ಚಾಲೆಂಜ್ ಮಾಡಿದ್ರು. ಸೊ ನನಗಿರೋ ಆಪರ್ಚುನಿಟೀಸಲ್ಲಿ ನನ್ನ ಪೊಟೆನ್ಷಿಯಲ್ ನಾನೇನೋ ಮಾಡಬೇಕು ಅಂತ ಇರುತ್ತಲ್ಲ ಸರ್, ಹೊಸೊಬ್ರಿಗೆ ನಮ್ಗೆ ಅದೇ ಪ್ಲಾಟ್ಫಾರ್ಮು, ಯಾವುದೋ ಒಂದು ಫ್ರೇಮ್ ಸಿಕ್ಕಿದ್ರೆ ನಾವು ಅಲ್ಲೇನೋ ಮಾಡ್ಬಿಡ್ಬೇಕು. ನಂದು ಇಮ್ಮಿಡಿಯೇಟ್ ಅದೇ ಇದ್ದಿದ್ದು. ಜೊತೆಲಿ ಇವರೇ ನನಗೆ ಡ್ಯಾನ್ಸ್ ಹಾಕ್ಬಿಟ್ಟು ಆ ಡ್ಯಾನ್ಸರ್ ಆಗಿ ಇರೋದ್ರಿಂದನೇ ಪ್ರಾಬಬ್ಲಿ ನಾನು ಆರ್ಟಿಸ್ಟ್ ಆಗಬೇಕು ಅಂತ ನನಗೆ ಅದು ಮೈಂಡಲ್ಲಿ ಚೂಟ್ ಹೊಡೆದಿರೋದು. ಅದು ನನಗದು ಅನಿಸುತ್ತೆ ಒಳಗಡೆನು. ಬಿಕಾಸ್ ಆ ಡ್ಯಾನ್ಸಲ್ಲಿ ಸ್ಟೇಜ್ ಮಧ್ಯದಲ್ಲಿ ನಿಂತ್ಕೊಂಡು ಅಷ್ಟು ಜನ ಚಪ್ಪಾಳೆ ಹೊಡೆಯೋದಿಲ್ಲ, ಆ ಫೀಲೇ ಬೇರೆ. ಆ್ಯಸ್ ಅನ್ ಆರ್ಟಿಸ್ಟ್ ನಿಮಗೆ ಆ ಫೀಲ್ ಬಂದಾಗ ಅದೊಂಥರ ಕಿಕ್ ಬರುತ್ತೆ. ಪ್ರಾಬಬ್ಲಿ ಇವಾಗಲೂ ಇವರೇ ಈ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋದೆಲ್ಲ ಒಂದಷ್ಟು ನಾನು ಈ ಥರದ್ದೆಲ್ಲ ಒಂದಷ್ಟು ಈ ಫಿಲಾಸಫಿಗಳನ್ನೆಲ್ಲ ನಂಬ್ತೀನಿ. ಸೊ ವರ್ಕ್ ಆಗುತ್ತೆ ಅಂದ್ಕೊಂಡು ಆಯ್ತು ಅಟ್ಟದೆ ಇಲ್ಲಿಂದ ಮುಂದಕ್ಕೆ ಹೋಗ್ಬೋದು ಅನ್ನೋದು ಆ ಒಂದು ನಂಬಿಕೆಯಲ್ಲಿ ವರ್ಕ್ ಮಾಡಿ ಇಲ್ಲಿ ಬಂದು ಇವತ್ತು ನಿಮ್ಮ ಮುಂದೆ ಕೂತೀನಿ. ಫಸ್ಟ್ ಅದನ್ನು ಹೇಳಬೇಕು, ನೀವು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಯೂಶ್ವಲಿ ವರ್ಕೌಟ್ ಮಾಡಬೇಕಾದ್ರೆ ನನಗೆ ರೆಗ್ಯುಲರ್ ಪ್ಲೇ ಲಿಸ್ಟ್ ಅಲ್ಲಿ ನೀವು ಇರ್ತೀರಾ. ಬಿಕಾಸ್ ಅದು ಆ ಟೈಮು ನಿಮ್ದು ನೋಡಿದಾಗ ಈ ಹೊಸಬ್ರಿಗೆ ಒಂದು ಹುರುಪು, ಒಂದು ಸ್ಪಿರಿಟ್ ಇರುತ್ತೆ ಸರ್. ಅಂದರೆ ನೀವು ಮಾಡೋ ಪ್ರೋಗ್ರಾಮ್ಗಳು, ನೀವು ಮಾಡೋ ಕಂಟೆಂಟಲ್ಲಿ ಓಕೆ ಇವ್ರು ಹೇಳ್ತಾ ಇರೋದು ಕೇಳಿಸ್ಕೊಳ್ತಾ ಇದ್ರೆ ನಮಗೊಂದೇನೋ ಆಗುತ್ತೆ, ನಾವು ಮಾಡ್ತಿರೋ ಕೆಲಸನ ಯಾರೊಬ್ರು ನೋಡ್ತಾರೆ ಅನ್ನೋದೊಂದು ಥಾಟ್ ಪ್ರೊಸೆಸ್. ಅಂಡ್ ಐ ಆಮ್ ಥ್ಯಾಂಕ್ಸ್. ನಾವು ಸರಿಯಾದ ದಾರಿಯಲ್ಲಿದ್ದೇವೆ. ಇಲ್ಲ, ನಮಗೂ ಸುಮಾರು ವಿಷಯಗಳು ಈ ಥರ ಅಂದರೆ ಈಗ ಕೊರೋನಾ ಟೈಮಲ್ಲಿ ಒಂಥರ ಸ್ಟ್ರೆಸ್ ಬಸ್ಟರ್ಸ್ ಅವಾಗಲೇ ಸ್ಟಾರ್ಟ್ ಆಗಿದ್ದು ಅನ್ಸುತ್ತೆ. ಹೌದೌದು, ಅದರ ಎಜ್ಜಲ್ಲಿ ಅದು ಇದರಲ್ಲಿ ಅವಾಗ ನಾನು ಫಸ್ಟ್ ಎಲ್ಲಾನು ಫಾಲೋ ಮಾಡೋಕೆ ಶುರು ಮಾಡಿದೆ. ಆಮೇಲೆ ನಂಗೆ ಒಂದು ಸ್ವಲ್ಪ ಏನೋ ಒಂಚೂರು ಇದ್ರಲ್ಲಿ ಏನೋ ಒಂದು ಡ್ರಾಮ್ಯಾಟಿಕ್ ಇದೆ, ಏನೋ ಬೇಕಂತ ಏನೋ ಹೇಳ್ಕೊತ ಇದೆ ಅಂತ ನಮ್ಗೆ ಅನಿಸ್ತು, ಸೆನ್ಸಿಬಲ್ ಆಯಿತು. ಬಟ್ ಅದರಲ್ಲೂ ಕೆಲವ್ರದ್ದೆಲ್ಲ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ಓಂ ಪ್ರಕಾಶ್ ರಾವ್ ಸರ್ದು ಇಂಟರ್ವ್ಯೂಸ್ ನೋಡಿ, ಅವ್ರು ಹೇಳೋ ಸ್ಟೈಲೇ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಅಂದರೆ ತುಂಬಾ ಸತ್ಯ ಇರುತ್ತೆ. ಅವರೇ ಮಾಡೋ ಸಿನಿಮಾನ ಇಲ್ಲ ಇದು ಬೇಡ, ಮಾಡೋದು ಬೇಡ ಅಂದರೆ ಬಲವಂತಕ್ಕೆ ಅವ್ರ ಕೈಯಲ್ಲಿ ಮಾಡಿಸೋದು, ಈ ಥರದ್ದೆಲ್ಲ ಒಂಥರ ತುಂಬ ಇನ್ಸ್ಪಿರೇಷನಲ್. ಸೊ ನಾವು ನಿಜವಾಗ್ಲೂ ವಿ ಆರ್ ವೆರಿ ಥ್ಯಾಂಕ್ಫುಲ್. ನಿಮ್ಮ ಮುಂದೆ ಇವತ್ತು ನಾವು ಅಂದ್ಕೊಂಡು ಇರಲಿಲ್ಲ ನಾನು. ಇಲ್ಲ, ನನಗೆ ನಿಮ್ಮ ಹೆಸರು ಆಮೇಲೆ ಕಿರಣ್ ಇವರೆಲ್ಲ ಖುಷಿ ಆಯಿತು ನನಗೆ ವೆಂಕಟೇಶ್ ಹೇಳಿದಾಗ. ಯಾಕೆಂದರೆ ನಮಗೆ ಎಷ್ಟೋ ಸರಿ ಇತ್ತೀಚಿನ ದಿನಗಳಲ್ಲಿ ಕನ್ನಡಕ್ಕೆ ಅದೊಂದು ದೊಡ್ಡ ಶಾಪವೇನೋ ನಂಗೆ ಗೊತ್ತಿಲ್ಲ, ಭಾಳಷ್ಟು ಸಿನಿಮಾಗಳು ಪ್ರೊಡಕ್ಷನ್ಗೆ ಬರ್ತಾಯಿದೆ. ಅದಕ್ಕಿಂತ 15, 12, 14 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಈ ಬಿಡುಗಡೆ ಆಗುವ ಇಂಥ ಅಭರಾಟದಲ್ಲಿ ಒಳ್ಳೆ ಸಿನಿಮಾಗಳೆಲ್ಲ ಯಾವುದು ನೋಡೇಬಲ್ ಸಿನಿಮಾ, ಯಾವುದನ್ನು ಬಿಡಬಲ್ಲ ಸಿನಿಮಾ, ಏನು ಅರ್ಥ ಆಗದಿದ್ದಂಥ ಒಂಥರ ಅಯೋಮಯ ಸ್ಥಿತಿ. ಈ ಇದರಲ್ಲಿ ನಾನು ಒಂದು ವಿಷಯ ಹೇಳ್ಬೇಕು ಸರ್. ಈಗ ನನಗೂ ಅದೇ ಈಗ ಹೇಳಿದ್ರು, ಅಂದರೆ ನಾನೊಂದು 2 ವೀಕ್ಸ್ ಮುಂದೆ ಬರಬೇಕಿತ್ತು, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ಒಂಚೂರು ಮುಂದೆ ಹೋದಂಗಾಯಿತು. ಸೊ 5th ನಾನು ಅನೌನ್ಸ್ ಮಾಡಿದಾಗ ನಾನು ಆದಮೇಲೆ ಇವೆಲ್ಲ ಅನೌನ್ಸ್ ಆಗಿದ್ದು. ನಾನು ಎಲ್ಲರಿಗೂ ಹೇಳಿದ್ದು ಒಂದೇ, ನಂಗೆ ತುಂಬ ಖುಷಿ ಅವೆಲ್ಲ ಸಿನಿಮಾ ಬರೋದು ಅಂತ. ಯಾಕಂದರೆ ಓಕೆ, ಈಗ ಶರಣ್ ಸರ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಅವ್ರಿಗೆ ಒಂದು ಆದಂಥ ಒಂದು ಬಳಗ ಇದೆ. ಆಮೇಲೆ ನೀನಾಸಂ ಸತೀಶ್ ಅವರು ಇರ್ಬೋದು, ಇವರೆಲ್ಲ ಬಂದು ಅವ್ರ ಮಧ್ಯೆ ಅವ್ರು ಅಟ್ಲೀಸ್ಟ್ ನಮ್ಮ ಸಿನಿಮಾನೂ ಕಾಣಿಸುತ್ತೆ ಅವ್ರ ಕಣ್ಣಿಗೆ, ಜನ ಥಿಯೇಟ್ರಿಗೆ ಬಂದರೆ ಸಾಕು ಅನ್ನೋ ಥರ. ನಾನು ಹೇಳಿದೆ, ದೊಡ್ಡ ಸಿನಿಮಾ ಬಂದರೆ ನಮ್ಮ ಜೊತೆ ಖುಷಿ ಅಲ್ಲ. ಅದು ಒಂದು. ಎರಡನೇದು, ಕಿರಣ್ ಇಲ್ಲಿ ಇದ್ದಾನೆ ಅಂತ ಹೇಳೋದಲ್ಲ, ನನಗೇನು ಅವನ ಬಗ್ಗೆ ಅವರನ್ನು ಇವತ್ತೇ ನೋಡ್ತಾ ಇರೋದು ನಾನು. ಪ್ರತಿಭಾವಂತರು ಎಲ್ಲರೂ ನಮ್ಮವರು ಅಂತ ನನ್ನ ಭಾವನೆ. ಹೌದು.
ಶ್ರಮಿಕರೆಲ್ಲರೂ ನಮ್ಮವರು. ಯಾಕೆಂದರೆ ಸಿನಿಮಾದ ಒಟ್ಟು ಒಂದು ಅಂಗಣದಲ್ಲೇ ನನಗೆ ಗಮನಿಸಿದಾಗೆ ಒಂದಿಷ್ಟು ಜನ ಸಿನಿಮಾಕ್ಕಾಗಿ ಬಂದಿದ್ದಾರೆ, ಆ್ಯಕ್ಟಿಂಗಾಗೆ ಬಂದಿದ್ದಾರೆ, ಈ ಸಿನಿಮಾದಿಂದಲೇ ಏನೋ ಮಾಡಬೇಕು ಅಂತ ಬಂದಿದ್ದಾರೆ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡ್ಕೊಳ್ತಾ ಸುಖವಾಗಿ ಕಾರು ಗೀರು ಮಾಡಿಕೊಂಡು ವೀಕೆಂಡ್ಗೆ ಹೆಣ್ಮಕ್ಳೊಟ್ಟಿಗೆಲ್ಲ ತಿರುಗಾಡ್ಕೊಂಡು ಇದ್ದವರೆಲ್ಲ ಸಿನಿಮಾಕ್ಕೆ ಬಂದು ಇವತ್ತು ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ನಾನು ಎಕ್ಸಾಂಪಲ್ ಆಶ್ಚರ್ಯ. ಅದೇ ಆಶ್ಚರ್ಯ ಅದು. ಸೊ ಹಾಗಿರುವಾಗ ಏನಾಗ್ತದೆ ಹೇಳಿ, ಅವರ ಜೀಲನ್ನು ಅವರ ಇದನ್ನು ನಾವು ಪ್ರಶ್ನಿಸುವಾಗಿರೋದಿಲ್ಲ. ಹೌದು, ಇವರು ನಿಜವಾಗಿಯೂ ಸಿನಿಮಾಕ್ಕಾಗೆ ಬಂದವರು. ಹಾಗೆ ನೋಡಿದ್ರೆ ಕಿರಣ್ ಅವರು ಎಫರ್ಟ್ ತುಂಬಾ ಇದೆ ಸರ್. ಇನ್ಫ್ಯಾಕ್ಟ್ ಹಾಕಿ ಒಂದು ಸಣ್ಣ ಎಪಿಸೋಡಲ್ಲಿ ಬರ್ತಾನೆ, ಬಟ್ ಅವರಷ್ಟೇ ಎಫರ್ಟ್ ಇವನು ಹಾಕಿದ್ದಾನೆ. ನಾನು ಹೇಳಿದ್ದೆ, ನೀನು ಅವನಿಗೆ ಕಾಲೇಜಲ್ಲಿ ಆ ಕ್ಯಾರೆಕ್ಟ್ರಿಗೆ ಆಕಾಶ್ ಅನ್ನೋ ಕ್ಯಾರೆಕ್ಟ್ರಿಗೆ ಆಪೋಸಿಟ್ ನಿಂತ್ಕೊತೀಯ. ಸೊ ಹೀರೋಗೆ ಕ್ಲೋಸ್ ಫ್ರೆಂಡು ನೀನು, ಬೆಸ್ಟ್ ಫ್ರೆಂಡ್ ಆದ ಹೀರೋ ಅಷ್ಟೇ ನೀ ಆಟಿಟ್ಯೂಡು ಅಥವಾ ಅವನ ಸಮನಾಗೇ ಎಲ್ಲ ನಿನ್ನ ಹಾವಭಾವಗಳೆಲ್ಲ ಇರುತ್ತೆ. ಸೊ ಆ ಥರ ನಿನ್ನ ಪ್ರಿಪ್ರೇಷನ್ ಇರಬೇಕು ಅಂತ ಹೇಳಿದ್ದಕ್ಕೆ ಇಬ್ಬರೂ, ಅವರು ಕಿರಣ್ ಅಷ್ಟೇ ತುಂಬಾ ಎಫರ್ಟ್ ಹಾಕಿ ಸುಮಾರು ದಿವಸ ಅವ್ರು ಡಯಟಿಂಗ್. ಬಟ್ ನನಗೆ ನೀವು ಅವರು ಈ ಎಲ್ಲ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇದ್ದರೂ ಕೂಡ ನನ್ನ ಜಜ್ಮೆಂಟ್ ನನಗೆ ಅನಿಸಿದ್ದು, ಕಿರಣ್ಗೆ ಒಂದು ತೂಕ ಹೆಚ್ಚು ಫ್ಯಾಮಿಲಿ ಆಡಿಯನ್ಸು ಅಟ್ರಾಕ್ಟ್ ಆಗ್ಬೋದು ಅಂತ. ಥ್ಯಾಂಕ್ ಯು ಸರ್. ಹಾಂ, ಯಾಕೆಂತಂದರೆ ಇವರೆಲ್ಲ ಒಂದು ಕಾಲದಲ್ಲಿ ನೋಡಿದವ್ರೆ. ಹೌದು, ಈಗ ನೀನಾಸಂ ಸತೀಶ್ ಸಿನಿಮಾ ಹೇಗಿರ್ಬೋದು ನಮಗೊಂದು ಅಂದಾಜಿದೆ. ಈಗ ಶರಣ ಸಿನಿಮಾ ಒಂದು ಅಂದಾಜಿದೆ, ದಿಗಂತಂದು ಮಾರಿಗೋಲ್ಡ್ ಬರ್ತಾಯಿದೆ ಒಂದು ಅಂದಾಜಿದೆ. ಇದು ಯಾವುದು ಹೊಸ ಟ್ರ್ಯಾಕ್ ಅಲ್ಲ, ಹೊಸ ದಾರಿ ಅಲ್ಲ. ಈಗ ಈ ಹುಡುಗನನ್ನು ಇಟ್ಟುಕೊಂಡು ನೀವು ಇಲ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದೀರಿ, ಅದು ಹಳ್ಳಿಯ ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾಯಿದ್ದೀರಿ, ಮತ್ತು ಮರಳಿ ಮಣ್ಣಿಗೆ ಅನ್ನೋ ಹಾಗೆ ಎಲ್ಲೋ ಪ್ರಯಾಣ ಒಂದು ಹಳ್ಳಿಗೆ ಸಾಗ್ತಾ ಇದೆ ಅನ್ನುವಂಥದ್ದು ಎಲ್ಲೋ ಗಮನಿಸಿದ್ದೆ ನಾನು. ಈ ಥರ ಎಲ್ಲ ಇರುವಾಗ ಏನಾಗುತ್ತೆ, ಒಂದು ಕುತೂಹಲದ ಇದು ಘಟ್ಟದಲ್ಲಿ ನಿಲ್ತದೆ ಅದು. ಅದರಲ್ಲೂ ಈ ಹುಡುಗನ ಬಗ್ಗೆ ಸಾಮೂಹಿಕವಾಗಿ ಆ ಕನ್ನಡತಿ ಧಾರಾವಾಹಿ ನಿಜಕ್ಕೂ ಬಹಳ ಒಳ್ಳೆಯ ಕಂಟೆಂಟನ್ನು ಹೊಂದಿತ್ತದು ಕನ್ನಡದ ಬಗ್ಗೆ. ಆ ಸಂಭಾಷಣೆ ನಿಜವಾಗಿ ಹೌದು, ಮತ್ತು ಆ ಸಂಭಾಷಣೆಯ ರಿದಮ್ ಇತ್ತಲ್ಲ, ನನಗೆ ಅದು ಬಹಳ ಇಷ್ಟ ಆಯ್ತು. ಅದು ಆ ಕೌಂಟ್ರು ನಾಯಕನಿಗಿರ್ಬೋದು ನಾಯಕಿ ಇರ್ಬೋದು, ನಿಜವಾದ ಕನ್ನಡವನ್ನು ಚಂದ ಮಾಡಿ ಬಳಸಿದಂಥ ಧಾರಾವಾಹಿ. ಹಾಗೆ ಇದರಲ್ಲಿ ನಮ್ಮದು ಕೆಲವೊಂದು ವಿಶೇಷತೆಗಳೇನೆಂದರೆ, ಮಳೆ ಇಲ್ಲದೆ ಇರೋವಂಥ ಊರಿಗೆ ಹೋಗ್ತಾರೆ ಇವರು ಆಕಸ್ಮಿಕವಾಗಿ, ಅಲ್ಲೇನೋ ನಡೀತಾ ಇರುತ್ತೆ, ಅಲ್ಲಿ ಹೋಗಿ ಮಳೆನ ಮರುಕಳಿಸೋಕ್ಕೆ ಅವಾಗ ಏನು ಮಾಡ್ತಿದ್ರು, ಹಿಂದೆ ನಿಮಗೆ ಗೊತ್ತಿರ್ಬೇಕು, ಮಳೆರಾಯ ಅಂತ ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗಿ ನೀರು ಹಾಕ್ಸ್ಕೊಂಡ್ರೆ ಮಳೆ ಇದನ್ನ ನಾನು ಕಣ್ಣಾರೆ ನೋಡಿರೋದು. ಅದೆಲ್ಲ ಬೇರೆ, ಬಟ್ ಅವೆಲ್ಲ ಗೊತ್ತಿಲ್ಲ, ಕಪ್ಪೆಗೆ ಮದುವೆ ಮಾಡಿಸೋದು ಅದೆಲ್ಲ. ಬಟ್ ಮಳೆರಾಯಿನ ಮಣ್ಣಲ್ಲಿ ಒಂದು ಆಕಾರ ಮಾಡಿ ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗಿ ನೀರು ಹಾಕ್ಸ್ಕೊಂಡ್ರೆ ಮಳೆ ಬರುತ್ತೆ ಅನ್ನೋ ಒಂದು ಸಂಪ್ರದಾಯ. ಸೊ ಅದನ್ನು ನಾವು ಮರುಕಳಿಸಿದ್ವಿ ಇದರಲ್ಲಿ. ಆ ಹಾಡನ್ನ ನಾಗೇಂದ್ರ ಪ್ರಸಾದ್ ಅವರು ಎಷ್ಟು ಖುಷಿಯಾಗಿ ಬರೋದು ಅಂದರೆ, ಏನಪ್ಪ ಈ ಟೈಮಲ್ಲಿ ನೀನು ಇಂಥ ಹಾಡನ್ನ ಕೊಟ್ಟಿದ್ದೀಯಾ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಂತ. ರಘು ದೀಕ್ಷಿತ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಇದು ಬರೀ ಆ್ಯಕ್ಷನ್ ಮೂವಿ ಅಲ್ಲ, ಇದು ಮ್ಯೂಸಿಕಲ್ ಮೂವಿ. ಇದು 4 ಫುಲ್ ಟೈಮ್ ಸಾಂಗ್ ಇದೆ ಆ್ಯಂಡ್ 3 ಸಾಂಗ್ನ ನಾವು ಫೋಕ್ ಸಾಂಗ್ನ ಅಳವಡಿಸ್ಕೊಂಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕತೆ ಎಲ್ಲ ಸಾಂಗ್ ಮೇಲೇ ಹೋಗುತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ ಆನ್ ಆ್ಯಕ್ಷನ್ ಮೂವಿ, ಇದು ಕಂಪ್ಲೀಟ್ ಎಂಟರ್ಟೈನರ್ ವಿತ್ ಮ್ಯೂಸಿಕ್. ಕಿರಣ್, ನಿಮ್ಮ ಹಿನ್ನೆಲೆ ಏನು? ನೀವು ಸಿನಿಮಾಕ್ಕೆ ಅಥವಾ ಧಾರಾವಾಹಿಗೆ ಬಂದದ್ದು ಅದೊಂದು ಕಿಕ್ ಬೋರ್ಡು, ಅಲ್ಲಿಂದ ಇಲ್ಲಿಗೆ ಜಿಗಿಬೇಕು ಅಂತ ಬಂದ್ರೆ ಬಹುತೇಕ ಹಾಗೆ ಇರುತ್ತೆ ಎಲ್ಲರೂ. ಇಲ್ಲ ಸರ್, ಅಂದರೆ ನಾನು ಮುಂಚೆ ಯಾವಾಗ ನಾನು ಮೆಂಟಲಿ ಫಿಕ್ಸ್ ಆದೆ, ಓಕೆ ನಾನು ಮಾಡಿದ್ರೆ ಆ್ಯಕ್ಟ್ರೇ ಆಗೋದು ಅಂತ. ಸೊ ನಾನು ಇಲ್ಲಿ ಬಂದು ಒಂದಷ್ಟು ಸರ್ವೆ ಮಾಡಿದೆ ಆ್ಯಂಡ್ ಚೆಕ್ ಮಾಡಿದೆ. ಸೊ ಗೊತ್ತಾಗಿದ್ದು ನಾಲೆಜ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ಅದಕ್ಕಾಗಿ ನಾನು ಫಿಲ್ಮ್ ಮೇಕಿಂಗ್ ಡಿಗ್ರಿ ಮಾಡಿದೆ, ಲೈಕ್ 3 ಇಯರ್ಸ್ ಮುಂಬೈಯಲ್ಲಿ. ಅದಾದಮೇಲೆ ಅಲ್ಲೊಂದಷ್ಟು ಶೋಸ್ ಮಾಡಿ ಇಲ್ಲಿಗೆ ಬಂದೆ. ಇವೆಂಚುಲಿ ಆಗಬೇಕಾಗಿದ್ದು ಸಿನಿಮಾ ಹೀರೋನೇ, ಬಟ್ ನಂಗೆ ಯಾಕೆ ಕೆಲಸ ಕೊಡ್ತಾರೆ, ನಂಗೆ ಆ ಪ್ರಶ್ನೆ ಇತ್ತು. ಆಮೇಲೆ ನಾನು ತುಂಬ ಪ್ರಾಕ್ಟಿಕಲ್ ಇದ್ದೀನಿ, ನಾನು ಲೈಕ್ ಫ್ಯಾನ್ಸಿ ವರ್ಲ್ಡಲ್ಲಿ ಬದುಕಲ್ಲ, ನಾನು ಪ್ರಾಕ್ಟಿಕಲ್ ವೇಸ್ ನೋಡ್ತೀನಿ ಆ್ಯಂಡ್ ಈವನ್ ಸೊಲ್ಯೂಷನ್ ಕೂಡ ಪ್ರಾಕ್ಟಿಕಲ್ ಹುಡುಕ್ತೀನಿ. ಸೊ ಫಸ್ಟ್ ಆಫ್ ಆಲ್ ನನ್ನ ಯಾರಾದರೂ ಆಯ್ಕೆ ಮಾಡಬೇಕು ಅಂದರೆ ನಾನು ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ನನ್ನ ಪ್ರೂವ್ ಮಾಡ್ಕೊಂಡಿರ್ಬೇಕು. ಹೌದು. ಆ್ಯಂಡ್ ಇಲ್ಲಿ ಬರೀ ನನ್ನ ಸ್ಕಿಲ್ಸ್ನ ಯಾರೋ ಒಬ್ರು ಪ್ರೂವ್ ಮಾಡಿದ್ರೆ ಸಾಕಾಗಲ್ಲ. ಈವನ್ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಅದನ್ನು ನೋಡೋಕ್ಕೆ ಜನನೂ ಬರಬೇಕು. ಸೊ ನಾನು ಅವ್ರಿಗೂ ಕೂಡ ಅಷ್ಟೇ ಪ್ರೂವ್ ಮಾಡಿರಬೇಕು. ಸೊ ನನಗೆ ಟೆಲಿವಿಷನ್ಗಿಂತ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಯಾವುದೂ ಅಲ್ಲ. ಸೊ ನಾನು ಎಟ್ ಅ ಟೈಮ್ ಮಾಸ್ ಆಗಿ, ಆಮೇಲೆ ಪ್ಯೂರ್ಲಿ ಆನ್ ಮೆರಿಟ್ ಐ ಕ್ಯಾನ್ ಗೆಟ್ ವಾಟ್ ಐ ವಾಂಟ್ ಅಂತ ಒಂದು ಗೊತ್ತಿತ್ತು ಅಲ್ಲಿಂದ. ಸೊ ನಾನು ಯಾವಾಗ ಟೆಲಿವಿಷನಲ್ಲಿ ಹೋದೆ, ನನ್ನ ಏಮ್ ಒಂದಿತ್ತು, ಫಸ್ಟ್ ಇಲ್ಲಿ ಎಸ್ ಅನ್ನಿಸ್ಕೋಬೇಕು, ಲೈಕ್ ಹೌದು ಇವನಿಗೆ ಸ್ಕಿಲ್ಸ್ ಇದೆ, ಇವನಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಮಾಡ್ಬೋದು ಅಂತ. ಸೊ ಕಂಪ್ಲೀಟ್ಲಿ ಅಲ್ಲೂ ಕನ್ನಡತಿಯೇ ನಿಮ್ಮನ್ನ ಗುರುತಿಸಿದ್ದ ಹೇಗೆ? ಹೌದು. ಅದಕ್ಕಿಂತ ಮುಂಚೆ ನಾನು 8 ಶೋಸ್ ಇನ್ನೂ ಮಾಡಿದ್ದೆ. ಬಟ್ ಅಲ್ಲೂ ಹೇಳ್ತಾರಲ್ಲ, ಎಲ್ಲೋ ಒಂದ್ ಕಡೆ ಪ್ರಾಪರ್ ಸ್ಕ್ರಿಪ್ಟ್, ಪ್ರಾಪರ್ ಕ್ಯಾರೆಕ್ಟರ್ ನಿಮಗೆ ಸಿಗ್ದಾಗ್ಲೇ ಅದು ವರ್ಕ್ ಆಗೋದು ಅಂತ. ಕನ್ನಡತಿ ನನಗೆ ಆ ಪ್ಲಾಟ್ಫಾರ್ಮ್ ತಂದ್ಕೊಡ್ತು ಆ್ಯಂಡ್ ಅಲ್ಲಿಂದ ಒಂದು ಜನನೂ ಪರಿಚಯ ಆದರು, ಅವಕಾಶ. ಈ ಕನ್ನಡತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ
ನೀವು ಬಿಗ್ ಸ್ಕ್ರೀನಿಗೆ ಬಂದರೆ ಈ ಆ್ಯಕ್ಷನ್ ಓರಿಯೆಂಟೆಡ್ ಪಾತ್ರ, ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ? ಅಭಿವ್ಯಕ್ತಿಯಲ್ಲಿ ಅಥವಾ ನಿರ್ದೇಶಕ ನಿಮ್ಮಿಂದ ಅಪೇಕ್ಷಿಸುವ ಆ ಅಪೇಕ್ಷೆಯಲ್ಲಿ ಏನು ವ್ಯತ್ಯಾಸಗಳು ಕಾಣ್ತವೆ? ಅಂದರೆ ಸರ್ ಪರ್ಸ್ನಲಿ ನನ್ನ ಕೇಳಿದ್ರೆ ನನಗೆ ಏನೂ ವ್ಯತ್ಯಾಸ ಅನ್ಸಲ್ಲ. ಬಿಕಾಸ್ ನನ್ನ ಎಫರ್ಟ್ ಏನಿದೆ ನನ್ನ ಟೆಲಿವಿಷನ್ಗೂ ಅಷ್ಟೇ ಇರುತ್ತೆ ಆ್ಯಂಡ್ ಇಲ್ಲೂ ಅಷ್ಟೇ ಇರುತ್ತೆ. ನಾನು ಅರ್ಥ ಮಾಡ್ಕೊಳ್ಳೋದು ಪಾತ್ರ. ಮೋಸ್ಟ್ಲಿ ಈ ಪಾತ್ರಕ್ಕೆ ಪ್ರಿಪ್ರೇಷನ್ ಕಡಿಮೆ ಇರ್ಬೋದು, ಬಟ್ ಕೆಲವೊಂದು ಸಲ ಸಿನಿಮಾದಲ್ಲಿ ಇರೋ ಪಾತ್ರಕ್ಕೆ ಪ್ರಿಪ್ರೇಷನ್ ತುಂಬ ಇರುತ್ತೆ. ಬಿಕಾಸ್ ಈಗ ಕನ್ನಡದಲ್ಲಿರೋ ಪಾತ್ರ ನಾನು ಫಿಸಿಕಲಿ ಅದಕ್ಕೆ ಏನೋ ಅಂತ ರಿಕ್ವೈರ್ಮೆಂಟ್ ಏನೋ ಇರಲಿಲ್ಲ. ಒಂದು ರೀತಿಯ ಟೈಮಿಂಗ್ ಪಾತ್ರ ಅದು. ಆ ಟೈಮಲ್ಲಿ ನೀವು ಹೇಗೆ ವರ್ತಿಸ್ತೀರಿ, ಹೌದು, ನಿಮ್ಮ ವರ್ತನೆ ಆ ಸ್ಕ್ರಿಪ್ಟಿಗೆ ಎಷ್ಟು ಆಪ್ಟ್ ಆಗಿದೆ ಅನ್ನೋದು. ಹೌದು. ಬಟ್ ಇದು ಸಿನಿಮಾಗೋಸ್ಕರ ಕಂಪ್ಲೀಟ್ ಫಿಸಿಕ್ಸ್ ಚೇಂಜ್ ಮಾಡಬೇಕಾಗಿತ್ತು ಆ್ಯಂಡ್ ಕಂಪ್ಲೀಟ್ಲಿ ಕ್ಯಾರೆಕ್ಟರೇ ನಿಮಗೆ ಡಿಫ್ರೆಂಟ್ ಆಗುತ್ತೆ. ಕೆಲವೊಂದ್ಸಲ ಬರೀ ಫಿಸಿಕಲ್ ಚೇಂಜಸ್ ಅಲ್ಲ, ನಿಮಗೆ ಮೆಂಟಲ್ ಚೇಂಜಸ್ಸು ಬೇಕಾಗಿರುತ್ತೆ. ಬಿಕಾಸ್ ಆ ಪಾತ್ರ ಯೋಚನೆ ಮಾಡೋ ರೀತಿ ನಾನು ಅರ್ಥ ಮಾಡ್ಕೊಂಡ್ರೆ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ಆಮೇಲೆ ಈಗ ಇನ್ನೊಂದು ನಾನು ಗಮನಿಸಿದ ಹಾಗೆ, ಮೊದಲೆಲ್ಲ ಫೈಟರ್ ಶೆಟ್ಟಿ ಅವರು ಇವರೆಲ್ಲ ಬರುವಾಗ ನಾಯಕ ಯಾವಾಗಲೂ ತೆಳ್ಳಗೆ, ಅವನ ಎದುರು ಹೊಡೆದಾಟಕ್ಕೆ ಬರೋನು ಯಾವಾಗಲೂ ದಪ್ಪ, ಈ ಥರ ಒಂದು ಕಲ್ಪನೆ ಇತ್ತು ನಮಗೆ ಹಳೆ ಕಾಲದಲ್ಲಿ. ಈಗ ಅದರ ನಂತರ ಒಂದಿಷ್ಟು ನಾಯಕನ ಸಿಕ್ಸ್ ಪ್ಯಾಕು ಅದು ಇದು ಎಲ್ಲ ಬಂತು. ಈಗ ಪ್ಯಾಕ್ಗಳು ಎಲ್ಲ ಕಡೆ ಕಳ್ತವೆ. ಈಗ ಅದರಲ್ಲೂ ನೀವು ಏನು ವ್ಯತ್ಯಾಸ ಕಾಣಲಿಕ್ಕಾಗೋದಿಲ್ಲ. ನೀವು ಹಿಂಗೆ ಅಂದ್ಬಿಟ್ರೆ ಅಥವಾ ಒಂದು ಬೆನ್ನು ತೋರಿಸ್ಬಿಟ್ರೆ ಅದು ನೋ. ಈಗ ನೀವು ಆ್ಯಕ್ಷನನ್ನು ನಿಮ್ಮ ಕಣ್ಣಲ್ಲಿ, ನಿಮ್ಮ ಭಾವದಲ್ಲಿ, ನಿಮ್ಮ ಪಾತ್ರಾಭಿವ್ಯಕ್ತಿಯಲ್ಲಿ ಆ್ಯಕ್ಷನನ್ನು ತೋರಿಸ್ಬೇಕಾದಂಥ ಕಾಲದಲ್ಲಿ ನಿಂತಿದ್ದೇವೆ ಅಂತ ಅನಿಸ್ತದೆ. ನಿಮಗೆ ಈ ಸಿನಿಮಾದಲ್ಲಿ ಆ ಥರದ್ದು ಏನಾದರೂ ಫೀಲ್ ಆಯಿತು? ಹೌದು, ಇಲ್ಲ ನಾನು ಫಿಕ್ಸ್ ಆಗಿದ್ದೀನಿ. ನಾನು ಲೈಕ್ ಮುಂಚೆನೇ ತುಂಬ ಮೆಂಟಲಿ ಪ್ರಿಪೇರ್ ಆಗಿದೆ. ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಫಸ್ಟ್ ಚೆನ್ನಾಗಿ ಮಾಡಬೇಕಾಗಿರೋದು ಆ್ಯಕ್ಟಿಂಗ್. ಇನ್ನು ನನ್ನ ಲುಕ್ಸ್ ಆಗಲಿ ಅಥವಾ ಬೇರೆ ಏನೇ ಆಗಲಿ ಅದೆಲ್ಲ ಒಂದು ಆ್ಯಡ್ ಆನ್ ಅಷ್ಟೇ. ಬಟ್ ಅದೆಲ್ಲ ದಾಟಿ ಜನ ಕೊನೆಗೆ ಅಪ್ರಿಷಿಯೇಟ್ ಮಾಡೋದು ಆ್ಯಕ್ಟಿಂಗ್ ಮಾತ್ರ. ಆ್ಯಂಡ್ ಕನೆಕ್ಟ್ ಮಾಡೋಕ್ಕೆ ಒಂದೇ ದಾರಿ ಇರೋದು ನನ್ನ ಸ್ಕಿಲ್ಸು. ನಾನು ಅದನ್ನ ಹೆಚ್ಚು ಕಡಿಮೆ ಮಾಡಿ ಬೇರೆ ಎಲ್ಲದಕ್ಕೂ ಎಫರ್ಟ್ ಹಾಕಿದ್ರೂ ಅದು ವೇಸ್ಟ್. ಹೌದು. ಸೊ ಫಸ್ಟ್ ನನ್ನ ಪರ್ಫಾರ್ಮೆನ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಕೆಲವೊಂದ್ಸಲ ಒಂದು ಮಾತು ಹೇಳದೇ ಇದ್ರೂ ಜನಕ್ಕೆ ಅರ್ಥ ಆಗಬೇಕು ನಾನು ಏನು ಯೋಚನೆ ಮಾಡ್ತಿದ್ದೀನಿ. ಸೊ ನಾನು ಆ ರೀತಿ ಒಂದಷ್ಟು ಲೈಕ್ ನನ್ನ ಪ್ರಿಪ್ರೇಷನ್ ಆ ಥರ ಆಗಿರ್ತಿತ್ತು. ಲೈಕ್ ಕ್ಯಾರೆಕ್ಟರ್ನ ಜನ ಅರ್ಥ ಮಾಡ್ಕೋಬೇಕು ಅವ್ನು ಏನು ಯೋಚನೆ ಮಾಡ್ತಿದ್ದಾನೆ ಅಂತ. ಸೊ ನಾನು ಆ ಥರ